ಹಲ್ಲೆ ಮಾಡಿರೋದು ಅವರು, ಬಟ್ ಇವನ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ಅನ್ನೋದು. ಅಲ್ಲ, ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ ಏನು ಹೇಳಿದ್ದಾರೆ? ಇಲ್ಲ ಸರ್, ನಾನು ಇನ್ನೂ ಇವಾಗ ಬಂದಿದ್ದೀನಿ, ನನಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ನಿನ್ನೆ ಮನೆಗೆ ಬಂದಾಗ ಅವ್ರ ಗಾಯ ಆಗಿತ್ತಾ? ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:30 ಆಗಿದೆ, ಅವ್ನು 7:30 ಮನೆಗೆ ಬಂದಿದ್ದಾನೆ. ಬರುವಾಗಲೇ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪಚ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಎದುರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅಂದ್ಕೊಂಡೆ. ಬಟ್ ಅವರು ಇದನ್ನು ಈಗ ಹೊರ ರಾಜ್ಯದಿಂದ ಬಂದವರು ಈ ಥರ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನೆ. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ನಿನ್ನೆ ದೂರು ಕೊಡಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ? ಇಲ್ಲ, ಚಿಕ್ಕದಾಗಿದೆ, ಇದು ಸ್ಟೇಷನ್ವರೆಗೂ ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮೇಡಮ್, ಆ್ಯಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ? ಏನು ಆಯ್ತಂತೆ? ಅವನಿಗೆ ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರಿಗೆ ಹೋಗಿದ್ದ ಅವನು. ವೀಕೆಂಡಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದ ನಾನು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನಮ್ಮ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದಾಳು, ಜೋರಾಗಿ ಕೂಗಾಡಿದಾಳು ಅವಳು. ಅದಕ್ಕೆ ಏನು ಅಂದರು ನಿಮ್ಮ ಮಿಸ್ಸಸ್ಸು, ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೇ ಎದ್ದು ಬಂದು ಹೊಡೆದಿದ್ದಾನೆ ಅವ್ನು ಗಾಡಿ, ಕಾರ್ ಇಳಿದ್ಬಿಟ್ಟು. ಮಗ ಏನು ಕೆಲಸ ಮಾಡ್ಕೊಂಡಿದ್ರು? ಬೆಸ್ಟಾಲಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಯಾವ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಸೊ ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನು ಕಮಾಂಡನರ್ ಆಗಿರಲಿ, ಯಾರಾದರೂ ಆಗಿರಲಿ ಅಂತ ಅನ್ನಿಸ್ತಾ ಇದೆ. ಮೇಡಮ್, ಈಗ ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆಗಿರುವಂಥ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಏನಂತ? ಹಲ್ಲೆ ಮಾಡಿರೋದು ಅವರು, ಬಟ್ ಇವನ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ಅನ್ನೋದು. ಅಲ್ಲ, ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ ಏನು ಹೇಳಿದ್ದಾರೆ? ಇಲ್ಲ ಸರ್, ನಾನು ಇನ್ನೂ ಇವಾಗ ಬಂದಿದ್ದೀನಿ, ನನಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ನಿನ್ನೆ ಮನೆಗೆ ಬಂದಾಗ ಅವ್ರ ಗಾಯ ಆಗಿತ್ತಾ? ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:30 ಆಗಿದೆ, ಅವ್ನು 7:30 ಮನೆಗೆ ಬಂದಿದ್ದಾನೆ. ಬರುವಾಗಲೇ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪಚ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಎದುರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅಂದ್ಕೊಂಡೆ. ಬಟ್ ಅವರು ಇದನ್ನು ಈಗ ಹೊರ ರಾಜ್ಯದಿಂದ ಬಂದವರು ಈ ಥರ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನೆ. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ನಿನ್ನೆ ದೂರು ಕೊಡಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ? ಇಲ್ಲ, ಚಿಕ್ಕದಾಗಿದೆ, ಇದು ಸ್ಟೇಷನ್ವರೆಗೂ ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮೇಡಮ್, ಆ್ಯಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ? ಏನು ಆಯ್ತಂತೆ? ಅವನಿಗೆ ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರಿಗೆ ಹೋಗಿದ್ದ ಅವನು. ವೀಕೆಂಡಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದ ನಾನು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನಮ್ಮ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದಾಳು, ಜೋರಾಗಿ ಕೂಗಾಡಿದಾಳು ಅವಳು. ಅದಕ್ಕೆ ಏನು ಅಂದರು ನಿಮ್ಮ ಮಿಸ್ಸಸ್ಸು, ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೇ ಎದ್ದು ಬಂದು ಹೊಡೆದಿದ್ದಾನೆ ಅವ್ನು ಗಾಡಿ, ಕಾರ್ ಇಳಿದ್ಬಿಟ್ಟು. ಮಗ ಏನು ಕೆಲಸ ಮಾಡ್ಕೊಂಡಿದ್ರು? ಬೆಸ್ಟಾಲಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಯಾವ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಸೊ ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನು ಕಮಾಂಡನರ್ ಆಗಿರಲಿ, ಯಾರಾದರೂ ಆಗಿರಲಿ ಅಂತ ಅನ್ನಿಸ್ತಾ ಇದೆ. ಮೇಡಮ್, ಈಗ ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆಗಿರುವಂಥ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಏನಂತ? ಹಲ್ಲೆ ಮಾಡಿರೋದು ಅವರು, ಬಟ್ ಇವನ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ಅನ್ನೋದು. ಅಲ್ಲ, ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ ಏನು ಹೇಳಿದ್ದಾರೆ? ಇಲ್ಲ ಸರ್, ನಾನು ಇನ್ನೂ ಇವಾಗ ಬಂದಿದ್ದೀನಿ, ನನಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ನಿನ್ನೆ ಮನೆಗೆ ಬಂದಾಗ ಅವ್ರ ಗಾಯ ಆಗಿತ್ತಾ? ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:30 ಆಗಿದೆ, ಅವ್ನು 7:30 ಮನೆಗೆ ಬಂದಿದ್ದಾನೆ. ಬರುವಾಗಲೇ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪಚ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಎದುರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅಂದ್ಕೊಂಡೆ. ಬಟ್ ಅವರು ಇದನ್ನು
ಈಗ ಹೊರ ರಾಜ್ಯದಿಂದ ಬಂದವ್ರು ಈ ಥರ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನೆ ಅವನು. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ನಿನ್ನೆ ದೂರು ಕೊಡಬೇಕು ಅಂತ ಡಿಸೈಡ್ ಮಾಡಿರ್ಲಿಲ್ಲ ಮೇಡಮ್? ಇಲ್ಲ, ಚಿಕ್ಕದಾಗಿದೆ ಇದು, ಸ್ಟೇಷನ್ವರೆಗೂ ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮೇಡಮ್ ಆ್ಯಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ, ಏನಾಯ್ತಂತೆ ಅವನಿಗೆ ಬಂದು ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರ್ಗೆ ಹೋಗಿದ್ದ ಅವನು. ವೀಕೆಂಡಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದ ನಾನು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನಮ್ಮ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದ್ದಾಳು, ಜೋರಾಗಿ ಕೂಗಾಡಿದ್ದಾಳು ಅವಳು. ಅದಕ್ಕೆ ಏನು ಅಂದರು ನಿಮ್ಮ ಮಿಸ್ಸಸ್ಸು, ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೇ ಎದ್ದು ಬಂದು ಹೊಡೆದಿದ್ದಾನೆ ಅವನು ಗಾಡಿ, ಕಾರ್ ಇಳಿದ್ಬಿಟ್ಟು. ಮಗ ಏನು ಕೆಲಸ ಮಾಡ್ಕೊಂಡಿದ್ರು? ಬೆಸ್ಟ್ ಹಾಲಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಯಾವ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಸೊ ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನು ಕಮಾಂಡನರ್ ಆಗಿರಲಿ ಯಾರಾದರೂ ಆಗಿರಲಿ ಅಂತ ಅನಿಸ್ತಾ ಇದೆ. ಮೇಡಮ್ ಈಗ ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದೆ, ಹಲ್ಲೆ ಆಗಿರುವಂಥ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಏನಂತ? ಅಲ್ಲೇ ಮಾಡಿರೋದು ಅವರು, ಬಟ್ ಇವನ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕಂಗೆ ಮಾಡಿದ್ದಾರೆ ಅವನು. ಅಲ್ಲ ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಏನೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ, ಏನಾದರೂ ಹೇಳಿದ್ದಾರೆ? ಇಲ್ಲ ಸರ್, ನಾನು ಇನ್ನೂ ಇವಾಗ ಬಂದಿದ್ದೀನಿ, ನನಗಿನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ನಿನ್ನೆ ಮನೆಗೆ ಬಂದಾಗ ಅವ್ರ ಗಾಯ ಆಗಿತ್ತಾ ಹೆಂಗೆ? ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:30 ಆಗಿದೆ, ಅವ್ನು 7:30 ಮನೆಗೆ ಬಂದಿದ್ದಾನೆ. ಬರುವಾಗಲೇ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪರ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಹೆದರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅಂದ್ಕೊಂಡೆ. ಬಟ್ ಅವರು ಇದನ್ನು ಈಗ ಹೊರ ರಾಜ್ಯದಿಂದ ಬಂದವ್ರು ಈ ಥರ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನೆ ಅವನು. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ನಿನ್ನೆ ದೂರು ಕೊಡಬೇಕು ಅಂತ ಡಿಸೈಡ್ ಮಾಡಿರ್ಲಿಲ್ಲ ಮೇಡಮ್? ಇಲ್ಲ, ಚಿಕ್ಕದಾಗಿದೆ ಇದು, ಸ್ಟೇಷನ್ವರೆಗೂ ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮೇಡಮ್ ಆ್ಯಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ, ಏನಾಯ್ತಂತೆ ಅವನಿಗೆ ಬಂದು ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರ್ಗೆ ಹೋಗಿದ್ದ ಅವನು. ವೀಕೆಂಡಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದ ನಾನು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನಮ್ಮ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದ್ದಾಳು, ಜೋರಾಗಿ ಕೂಗಾಡಿದ್ದಾಳು ಅವಳು. ಅದಕ್ಕೆ ಏನು ಅಂದರು ನಿಮ್ಮ ಮಿಸ್ಸಸ್ಸು, ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೇ ಎದ್ದು ಬಂದು ಹೊಡೆದಿದ್ದಾನೆ ಅವನು ಗಾಡಿ, ಕಾರ್ ಇಳಿದ್ಬಿಟ್ಟು. ಮಗ ಏನು ಕೆಲಸ ಮಾಡ್ಕೊಂಡಿದ್ರು? ಬೆಸ್ಟ್ ಹಾಲಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಯಾವ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಸೊ ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನು ಕಮಾಂಡನರ್ ಆಗಿರಲಿ ಯಾರಾದರೂ ಆಗಿರಲಿ ಅಂತ ಅನಿಸ್ತಾ ಇದೆ.